ಯಾಕೆ ಇವರು ಇವತ್ತಿನ್ನೂ ಬರಲಿಲ್ಲ? ಯಾಕೋ ಇವತ್ತು ಮನಸ್ಸಿಗೆ ಮೊದಲ ಒಂಥರ ಬೇಸರ ಆಗತ್ತಿತ್ತು. ಅವ್ರಿಗೋಸ್ಕರ ನಾನು ಕಾಯಕತ್ತನು. ಆದರೆ ಇವತ್ತೇ ಇವರೇನೂ ಬರಾಕತ್ತಿಲ್ಲ. ದಿನ ನಾನು ಕಾಯಂಗಿಲ್ಲ, ಜಲ್ದಿ ಬರ್ತಾರ. ಇವತ್ತು ನೋಡಿದ್ರೆ ಇವ್ರಿಗೋಸ್ಕರ ನಾನು ಕಾಯ್ಕೊಂತ ಅಡುಗೆ ಎಲ್ಲ ಮಾಡಿಟ್ಕೊಂಡು ಕುಂತಾನು. ಆದರೆ ಇವ್ರು ನೋಡಿದ್ರೆ ಇನ್ನೂ ಬರಾಕತ್ತಿಲ್ಲ. ನನಗೆ ಎಷ್ಟು ಬೇಜಾರಾಗತ್ತೈತಿ. ಅಯ್ಯೋ ಅಮ್ಮ, ಎಷ್ಟು ತಲೆನೂ ಸಾತಿ. ಆಕೆ ಹಾಳಾದಾಗಿ ಕೈಗೆ ಮುರಿದು ಬಿಡ್ಬೇಕು ನಾನು. ಅಲ್ಲ, ಆಕೆ ಕಡೆಯಿಂದ ನಾನು ಹೊಡೆಸ್ಕೊಂಡು ತಲೆ ಹೊಡ್ಕೊಂಡು ಬರುವಂಗಾಯ್ತಲ್ಲ ದೇವ್ರ. ಆಕಿನ ಕೊಲ್ಲಕ್ಕೆ ಹೋಗಿ ನನಗೆ ಹಿಂಗೆ ಆಗ್ಬೇಕಾ? ಏನಿದು? ಏನಾಯ್ತು ಮಾವ ನಿಮ್ಗೆ? ಮಾವ ಏನಾಯ್ತು ನಿಮ್ಗೆ? ಅಯ್ಯೋ ಅತ್ತೆ, ಅತ್ತೆ, ಅತ್ತೆ ನೋಡಿ ಬನ್ನಿ ಅತ್ತೆ ಇಲ್ಲಿ. ಅಯ್ಯೋ ಮಾವನ ತಲೆಗೆ ಏನೋ ಆಗಿದೆ ಅತ್ತೆ, ಬನ್ನಿ ಅತ್ತೆ ಇಲ್ಲಿ. ಅಯ್ಯೋ ಮಾವ ಏನಾಯ್ತು ಮಾವ ಹೇಳಿ. ಮಾತಾಡಿ ಮಾವ, ನನಗಂತೂ ಈ ಕೈ ಕಾಲೆಲ್ಲ ತರ ತರ ಅನ್ನತಾವ. ಏನಾಯ್ತು ಮಾವ ಹೇಳಿ. ಅಯ್ಯೋ ಏನಂತ ಹೇಳಿ. ನೋಡು ಖುಷಿ, ನನಗೆ ತುಂಬ ತಲೆ ನೋವ್ತಾ ಇದೆ. ಒಂದಿಟ ಚಹಾ ಮಾಡ್ಕೊಂಡು ಬರ್ತೀಯನ? ಭಾಳ ಅಂದ್ರೆ ಭಾಳ ತಲೆ ಸಾತಿ. ಅದು ನಾನು ಕೆಳಗಡೆ ಬಿದ್ದು ಬಿಟ್ನಿ ಗಾಡಿ ಮೇಲಿಂದ. ಅದು ಬಡದತ್ತಲ್ಲ, ಪೆಟ್ಟು ಹತ್ತೈತಿ. ಹಾ, ಗಾಡಿ ಮೇಲಿಂದ ಬಿದ್ದ್ರ? ಹೆಂಗ್ ಬಿದ್ರಿ? ಯಾವಾಗ ಬಿದ್ರಿ? ನಮ್ಗೆ ಯಾಕೆ ಹೇಳಿಲ್ಲ ಒಂದು ಮಾತನ್ನು? ನಿಮ್ಮನ್ನ ಯಾರು ದವಾಖಾನೆ ಕರ್ಕೊಂಡು ಹೋದ್ರು? ಹೇಳಿ ಮಾವ, ಏನಾಯ್ತು? ನಾನು ಸ್ವಲ್ಪ ಹೊತ್ತು ಕುಂದ್ರಬೇಕು. ಸ್ವಲ್ಪ ಕುಂತ ಮೇಲೆ ಆಮೇಲೆ ಮಾತಾಡಲಿ. ನಿಂತು ನಿಂತು ನನಗೆ ಸುಸ್ತಾಗತಿ. ಹಾಂ ಸರಿ ಮಾವ, ಬನ್ನಿ ಬನ್ನಿ ಮಾವ, ಬನ್ನಿ ಮಾವ, ನಿಧಾನವಾಗಿ ಬನ್ನಿ ಮಾವ. ನಾನು ಕರ್ಕೊಂಡು ಹೋಗ್ತೀನಿ. ಮಲ್ಕೋತೀರಾ? ಇಲ್ಲ ಇಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡ್ತೀನಿ. ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಅನ್ನೋದು ಇಲ್ದಂಗೆ ಆಗೈತಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ತು. ಅಯ್ಯೋ ಮಾವ, ಈ ಟೈಮಲ್ಲಿ ಇದೆಲ್ಲ ಯಾಕೆ? ಬನ್ನಿ ಬನ್ನಿ ಇವಾಗ. ನಿಮ್ಮನ್ನ ಈ ರೀತಿ ನೋಡೋಕೆ ಆಗ್ತಾ ಇಲ್ಲ ಮಾವ. ನನಗೆ ತುಂಬ ಬೇಜಾರಾಗ್ತಾ ಇದೆ. ನಿಮಗೇನಾಯಿತು? ನೀವು ಇದು ಗಾಡಿ ಮೇಲಿಂದ ಬಿದ್ದಿರೋ ಹಾಗೆ ನನಗೆ ಯಾಕೋ ಕಾಣಿಸ್ತಾ ಇಲ್ಲ. ಇದ್ಯಾಕೋ ಬೇರೆ ಥರನೇ ಕಾಣಿಸ್ತಾ ಇದೆ. ಗಾಡಿ ಮೇಲಿಂದ ಬಿದ್ದರೆ ಎಲ್ಲಿ ನಿಮ್ಗೆ ಜಾಸ್ತಿ ಪೆಟ್ಟ ಹತ್ತಿಲ್ಲ. ಇದು ನೋಡಿದ್ರೆ ಬೇರೆ ಥರ ಅನಿಸ್ತಾ ಇದೆ. ಇವಾಗ ನಿಮ್ಗೆ ತೆಲಿಗಷ್ಟೇ ಹೆಂಗೆ ಪೆಟ್ಟ ಹತ್ತಕ್ಕೆ ಸಾಧ್ಯ? ಕೈ ಕಾಲಿಗೆ ಏನೂ ಆಗಿಲ್ವಾ? ಹೇಳ್ತಾ ಇದ್ದೀನಲ್ಲ, ನನಗೇನಾಗಿಲ್ಲ. ಗಾಡಿ ಮೇಗಿಂದ ಬಿದ್ದಿರೋದು ಅಷ್ಟೇ. ಸುಮ್ಮನೆ ತಲೆ ಕೆಡಿಸ್ಬೇಡ ಖುಷಿ. ಹೋಗಿ ಒಂದು ಕಪ್ ಟೀ ತೊಗೊಂಡು ಬಾ, ಹೋಗು. ಆಯ್ತು ರೀ, ತಗೊಂಡು ಬರ್ತೀನಿ. ಆದರೆ ಮಾವ ತಗೊಂಡು ಬಂದಮೇಲೆ ನೀವು ಹೇಳಬೇಕು ನಿಮ್ಗೆ ಏನಾಗಿದೆ ಅಂತ. ನನಗೆ ನಿಮ್ಮನ್ನ ಈ ರೀತಿ ನೋಡೋಕೆ ಆಗ್ತಾ ಇಲ್ಲ ಮಾವ. ಸರಿ, ಮೊದಲು ಹೋಗಿ ಟೀ ತೊಗೊಂಡು ಬಾ. ನನಗೆ ತುಂಬ ತಲೆ ಸಿಡಿತಾ ಇದೆ, ಕೋಪ ಜಾಸ್ತಿ ಆಗ್ತಾ ಇದೆ, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹೋಗು. ಸರಿ ಮಾವ. ಅಯ್ಯೋ ಏನಾತ ವೀರ್ಯ? ನನ್ನ ಮಗನೇ ಏನಾಯ್ತು ನಿಂತಿನಿಗೆ? ಯಾರು ಏನು ಮಾಡಿರೋ? ಏನಾಯ್ತು ಮಾತಾಡೋ ವೀರ್ಯ. ನಾನೇನು ಕೇಳಿದ್ರು ಹೇಳತ್ತಿಲ್ಲ ಅತ್ತೆಯವ್ರು. ನೀವಾದರೂ ಕೇಳಿ ನೋಡ್ರಿ, ನಿಮಗಾದ್ರೂ ಹೇಳ್ತಿರ್ಬೋದು. ಅವ್ರಿಗೆ ಚಹಾ ಬೇಕಂತ ಹೋಗಿ ಮಾಡ್ಕೊಂಡು ಬರ್ತೀನಿ ನಾನು. ಸರಿ ಹೋಗಿ, ನಾನು ಕೇಳ್ತೀನಿ, ಹೋಗಿ ನೀನು. ಏನಾತ್ಲಾ? ಏನಾಯ್ತು? ಹೆಂಗೆ ಬಿದ್ದಿ? ಯವ್ವ, ಏನಂತ ಹೇಳಿ ಬಿ, ಏನಂತ ಹೇಳಿ. ಇವತ್ತು ನಾನು ಒಂದು ಕೆಟ್ಟ ಕೆಲಸ ಮಾಡಕ್ಕೆ ಹೊಂಟಿದ್ನಿ. ಅದಕ್ಕೆ ಆ ದೇವರು ನನಗೆ ಕೆಟ್ಟದಾಗುವಾಗ ಮಾಡಿದ್ದು ಏನೋ ನನಗೆ ಗೊತ್ತಾಗವಲ್ತು ಬಿ. ಇವತ್ತು ನಾನು ಮಾರು ವೇಷದಾಗ ಇವತ್ತು ಆ ಮಧು ತಾಯಿನ ಸರೋಜನ ಮುಗಿಸ್ಬೇಕಂತ ಹೋಗಿದ್ನಿ ಬಿ. ಚಾಕು ತಗೊಂಡ ಇನ್ನೇನಾಗಿ ಚುಚ್ಚಬೇಕನ್ನೋ ಅಷ್ಟ್ರಾಗ ಆ ಮಧು ಬಂದ್ಲು. ಆ ಹಾಳಾದಕ್ಕಿ ಬಂದ್ಲು. ಆಕಿ ಜೊತೆಗೆ ಆಕಿನ ಮದುವೆ ಆಗ್ಬೇಕಂತ ಅನ್ಕೊಂಡಾನಂತ. ಅವನು ಬಂದ. ಅವನು ಬಂದು ತಡೆದ. ಅವನಿಗೆ ಚುಚ್ಚಕ್ಕೆ ಹೋದೆ. ಅವನು ಚುಚ್ಚಕ್ಕೆ ಹೋದಾಗ ಆಕಿ ಸರೋಜಿ ನನ್ನ ತೆರಿಗೆ ಒಂದು ದೊಡ್ಡದ ಕಟ್ಟಿಗೆ ತೊಗೊಂಡು ಹೊಡೆದು ಬಿಟ್ಲು ಬಿ. ಆಕೆ ಒಂದೇ ಹೊಡಿಯೋರಾಗ ನಾನು ಎಲ್ಲಿ ಸತ್ತ ಹೋದ್ನೋ. ನನ್ನ ತಲೆ ಎಲ್ಲ ಗಿರ ಅಂದುಬಿಡ್ತು. ಬಿದ್ದು ಬಿಟ್ನಿ. ಆಮೇಲೆ ಕಣ್ಣು ತೆಗೆದ ನೋಡ್ಬೇಕು ಅನ್ಕೊನಿ. ಆದರೆ ಅವ್ರು ಮಾತಾಡೋ ಮಾತಿಗೆ ಕಣ್ಣು ತೆಗಿಯೋಕ್ಕಾಗಲಿಲ್ಲ. ಕಣ್ಣು ತೆಗೆದ್ರೆ ಅವ್ರು ನನ್ನಲ್ಲಿ ಕಟ್ಟಿ ಹಾಕಿ ನನ್ನ ಎಲ್ಲ ನಾನು ತಿಳ್ಕೊಬೇಕು ಅನ್ಕೊಂಡಿದ್ರು ಅವ್ರು. ಆದರೆ ನಾನು ಇನ್ನೇನು ಮಾಡಲಿ ಅಂತೇಳಿ ಅವ್ರು ಹಗ್ಗ ಹುಡ್ಕಕ್ಕೆ ಹೋಗಿದಾಗ ಓಡಿ ಬಂದುಬಿಟ್ನಿ ಬೇ. ಓಡಿ ಬನ್ನಿ ಕಳ್ಳನಂಗೆ ಓಡಿ ಬನ್ನಿ. ಅದು ನನ್ನ ಮನಸ್ಸಿನಾಗ ಇನ್ನೂ ಕೊರೆಯಾಕತ್ತದ ಬೇ. ಧೈರ್ಯವಾಗಿ ನಿಂತ ನಾನು ಅವ್ರನ್ನ ಕೊಲ್ಲಬೇಕಾಗಿತ್ತು ಹೊರತು ಕಳ್ಳನಂಗೆ ನಾನು ಓಡಿ ಬರಬಾರ್ದಾಗಿತ್ತು ಬೇ. ಕಳ್ಳನಂಗೆ ಓಡಿ ಬರಬಾರ್ದಾಗಿತ್ತು. ಅದ ನನ್ನ ಮನಸ್ಸಿನಾಗ ಕಾಡಾಕತ್ತತಿ. ಅಯ್ಯೋ ಶಿವನ, ಯಾಕ್ಲ ಹಿಂಗೆ ಮಾಡಕ್ಕೆ ಹೋಗಿದ್ದಿ? ಒಂದು ಮಾತ್ರ ಮನೆಗೆ ಹೇಳಕ್ಕೆ ಬೋದಿಲ್ಲ ನಿನಗೆ? ಆ ಹಾಳಾದಕ್ಕಿಯಿಂದ ಇಷ್ಟೆಲ್ಲ ಆಗೈತಿ. ಆಕೆ ಹಾಳಾಗಿ ಹೋಗ್ವಾಳು ಬಿಡಲ್ಲ. ಹೆಂಗಾರ ಹಾಳಾಗಿ ಹೋಗಿ ಸಾಯ್ಲಕ್ಕಿ. ಯಾವನಾರ ಕಟ್ಕೋವಾಳು, ಯಾವನಾರ ಇಟ್ಕೋವಾಳು. ನಿನಗೆ ಯಾಕೆ ಬೇಕು? ಎಂಥ ಚಲೋ ಬಂಗಾರದಂತ ಹೆಣ್ಣು ತಂದ ನಮ್ಮ ಅಣ್ಣನ ಮಗಳು ತೊಗೊಂಬಂದ ನಿನಗೆ ಮದುವೆ ಮಾಡ್ಸ್ಯಾನ. ಆಕೆ ಜೊತೆ ಚಂದಾಗ ಜೀವನ ಮಾಡ್ಲಾ, ಸಂಸಾರ ಮಾಡು. ಆಕೆನ ಬಿಟ್ಟು ಬಿಡು. ಅದು ಹೆಂಗಾಗ್ತದೆ ಬೇ? ಹೆಂಗೆ ಹೇಳ್ತೀನಿ ನಾನು? ಆಕೆ ಮಾಡಿರೋ ಮೋಸಕ್ಕೆ, ಆಕೆ ಅಂದಿರೋ ಮಾತುಗಳಿಗೆ ಆಕೆ ಯಾವುದ್ರ ಜೊತೆ ಚಂದಾಗ ಇರೋಕೆ ನಾನು ಹೆಂಗೆ ಬಿಡ್ತಾನೆ?
ಆಕಿ ನೆಮ್ಮದಿಯಾಗಿರಬಾರ್ದು. ಆಕಿ ಬರೀ ನರ್ಕ ಅನುಭವಿಸ್ಬೇಕು. ಆಕಿ ಯಾವನ ಮನೆಗೆ ಮದುವೆ ಆಗಿ ಹೋದ್ರೂ ಅವ್ರ ಮನೆಯವ್ರನ್ನ ಸುಮ್ಮನೆ ಬಿಡಂಗಿಲ್ಲ. ಅವ್ರನ್ನ ಯಾರನ್ನೂ ನಾನು ಸುಮ್ಮನೆ ಬಿಡಂಗಿಲ್ಲ. ಅಷ್ಟಿದ್ದ ಅಂಜಿ ಯಾಕೆ ಕೊಡಿ ಬಂದು ಅಲ್ಲೇ ತೊಗೊಂಡು ಚುಚ್ಚಿ ಕೊಂದು ಬಿಡ್ಬೇಕಿಲ್ಲ ಎಲ್ಲಾರನು ಒಂದೇ ಸತಿ ಮುಗಿಸ್ಬಿಡ್ಬೇಕಾಗಿತ್ತು. ಇಲ್ಲ ಅಂದ್ರೆ ರಾತ್ರಿ ಅವ್ರು ಮಕ್ಕೊಂಡಾಗ ಹೋಗಿ ಬೆಂಕಿ ಹಚ್ಚಿ ಸುಟ್ಟು ಬಿಡೋರು ಮನೆ. ಅದನ್ನು ಬಿಟ್ಟು ನೀನು ಹಿಂಗೆ ಹೊಡ್ಸ್ಕೊಂಡು ಯಾಕೆ ಬಂದು ನೀನು ಇನ್ನೊಬ್ಬರ ಕಡೆಯಿಂದ ಹೊಡ್ಸ್ಕೊಂಡು ಬರ್ತೀಯ ಅಂದ್ರೆ ಅಷ್ಟು ನೀನು ಕೇವಲವಾಗಿ ಬಿಟ್ಟೇನಂದ್ರೆ. ಯವ್ವ ಏನಂತ ಮಾತಾಡತ್ತಿದಿ? ಹಾಂ, ನಾನು ಹೆಂಡತಿ ಮುಂದೆ ಏನು ಹೇಳ್ಬೇಕಂತ ಗೊತ್ತಾಗದ ಗಾಡಿ ಮೇಗಿಂದ ಬಿದ್ದನಂತ ಹೇಳಿನಿ. ಅವ್ರು ಹೊಡೆದಾರ ಅಂತ ಹೇಳಿರ ನಾನು ಹೆಂಡತಿ ಮುಂದೆ ನನಗೆ ಮರ್ಯಾದೆ ಹೋಗಂಗಿಲ್ಲೇನು? ಅದಕ್ಕಾಕಿ ಮುಂದೆ ಸುಳ್ಳು ಹೇಳಿನಿ. ಅಂದ್ರೆ ಸುಳ್ಳು ಹೇಳಿ ನನ್ನ ಹೊರಗಿನ ಮಾಡಿಬಿಟ್ರೇನ್ರಿ? ನೀವು ಕರೆ ಹೇಳಿದ್ದ ನಾನು ಏನರ ಅಂತಿದ್ದೇನೆ ನಿಮಗೆ. ಅವ್ರಿಗೆ ಏನು ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ದಾರಿ ತೋರಿಸ್ತಿದ್ನಿ. ಆದರೆ ನೀವು ನನ್ನ ಮುಂದೆ ಗಾಡಿ ಮ್ಯಾಗಿನ ಬಿದ್ದನಂತೇಳಿ ಸುಳ್ಳು ಹೇಳಿದ್ರಲ್ಲ. ಮತ್ತೆ ಏನು ಮಾಡಲಿ? ಇರೋದನ್ನ ಹೇಳಿ ನಿನ್ನ ಮುಂದೆ ಮರ್ಯಾದೆ ತಕ್ಕೊಲಿ. ಈಗ ಗೊತ್ತಾಯ್ತಲ್ಲೋ, ಹೇಳು ಏನು ಮಾಡ್ಲಿ ಹಂಗಾರೆ? ಈಗ ನಾನು ಏನು ಮಾಡಲಿ? ಆಕಿ ನೆಮ್ಮದಿಯಾಗಿರಬಾರ್ದು. ಆಕಿ ಬರೀ ನರಕ ಅನುಭವಿಸ್ಬೇಕು. ಆಕಿ ಸಾಯೋ ತನಕನೂ ನೆಮ್ಮದಿ ಅನ್ನೋ ಜೀವನನ ನೋಡಬಾರ್ದು. ಆಕಿ ಹಂಗೆ ಮಾಡ್ಬೇಕು. ಏನು ಮಾಡಬೇಕು ಹೇಳು ನೋಡುನು. ನಿನ್ನ ಕಡೆ ಏನಾರ ಐತೆ ನಂಗಾರ ಉಪಾಯ? ಐತಿ ಮಾವ. ನಿನಗೆ ಈ ರೀತಿ ಹೊಡೆದಿರೋ ಅವರವ್ವ, ನಿನಗೆ ಅಂದಿರೋ ಅವರವ್ವ ಈ ಭೂಮಿ ಮೇಲೆ ಇರಬಾರ್ದು. ಆಕಿನ ಸಾಯಿಸ್ಬೇಕು. ಆಕಿ ಸತ್ರ ಈಕಿ ನರಕ ಅನುಭವಿಸ್ತಾಳೆ. ನರಕ ತಕ ಸಾಯ್ತಾಳೆ. ಆಕಿ ಇನ್ನೊಬ್ಬನ ಮದುವೆ ಆಗಕ್ಕೆ ತಯಾರಾಗ್ಯಾಳ. ನೀನು ಬಿಟ್ಟು ಇನ್ನೊಬ್ಬನ ಮದುವೆ ಆಗ್ತಾಳೆ ಅಂದ್ರೆ ಆಕಿಗೆ ಎಷ್ಟೆಲ್ಲ ಆಸೆ ಇರಬೇಡ ಹೇಳ. ಅಂದ್ರೆ ಆಕಿಗೆ ನಿನ್ನ ಜೊತೆ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ಲು. ಆದ್ರೆ ನೀನು ಬಿಡಿದಿರೋ ಕಾರಣ ಇಲ್ಲಿ ಆಕಿ ವನವಾಸ ಅನುಭವಿಸತ್ತಿದ್ಲು. ಆದರೆ ಇವಾಗ ಅಲ್ಲಿ ಹೋಗಿ ಇನ್ನೊಂದು ಮದುವೆಯಾಗಿ ಸಂಸಾರ ಮಾಡ್ಬೇಕಂತ ಅನ್ಕೊಂಡಾಳ. ಮತ್ತು ಇಲ್ಲಿ ಆಕಿ ಹೊಟ್ಟೆಲಿ ಅದನ್ನಂತಂದಿದ್ದು ಅದೆಲ್ಲ ಸುಳ್ಳಾನ? ಓಹೋ ನಮಗೆಲ್ಲ ಸುಳ್ಳ ನಾಟಕ ಹಬ್ಬಿಸಿ ಅಲ್ಲಿ ಹೋಗೀಗ ಬೇರೆದವನ್ನ ಮದುವೆ ಆಗ್ಬೇಕಂತ ಅನ್ಕೊಂಡಾಳ. ಮಾವ, ಈ ಮದುವೆ ಆಗಕ್ಕೆ ನಾವು ಬಿಡಬಾರ್ದು. ಆಕಿನ ಹೆಂಗಾದ್ರೂ ಮಾಡಿ ಈ ಮದುವೆಯಿಂದ ತಪ್ಪಿಸ್ಬೇಕು. ಅಕಸ್ಮಾತ್ ತಪ್ಪಿ ನಮಗೆ ಗೊತ್ತಿಲ್ಲಂಗೆ ಏನಾದರೂ ಮದುವೆ ನಡೆಸೋದ್ರ ಅವ್ರ ಅತ್ತೆ ಮಾವಾಗ ಈಕೆ ಬಗ್ಗೆ ನಾವೆಲ್ಲ ಹೇಳಬೇಕು. ನೀನು ಹೇಳು, ಅವಳ ಜೊತೆ ಎಲ್ಲ ಕೆಟ್ಟದಾಗಿ ಅದಾಳ. ನಾನೇ ಹೇಳ್ತೀನಿ ಬಂದ. ಹಾಂ, ಆಕಿನ ಜೀವಂತವಾಗಿ ನರಕ ಯಾತನೆ ಅನುಭವಿಸ್ಬೇಕು. ಹಂಗೆ ಮಾಡೋಣ ಮಾವ. ನಿನ್ನ ಜೊತೆ ನಾನಿದ್ದೀನಿ. ಆದರೆ ನೀನು ನನಗೆ ಈ ರೀತಿ ನೋವು ಅನುಭವಿಸಿದ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಮಾವ. ನಿನಗೆ ನೋವು ಕೊಟ್ಟರು ನೋವು ಅನುಭವಿಸ್ಲೇಬೇಕು. ನಿನ್ನ ಜೊತೆಯಾಗಿ ನಾನಿರ್ತೀನಿ ಮಾವ. ನಿಜವಾಗ್ಲೂ ನನ್ನ ಅರ್ಥ ಮಾಡ್ಕೊಳ್ಳೋಂಥ ಹೆಂಡತಿ ಸಿಕ್ಕಿದಿ. ಅದಕ್ಕೆ ನನಗೆ ಖುಷಿ ಆಗತ್ತತಿ. ನೀ ನನ್ನ ಜೊತೆಗಿರ್ತಾನಂತಿಲ್ಲ, ನನಗಷ್ಟೇ ಸಾಕು. ಆದರೂ ಇವಾಗ ನಿಮ್ಮನ್ನ ಈ ಪರಿಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಮಾವ. ತುಂಬ ಬೇಜಾರಾಗ್ತಾ ಇದೆ. ನನ್ನ ಕಣ್ಣಲ್ಲಿ ತಾನಾಗೆ ನೀರು ಬರ್ತಾ ಇದೆ. ನಾನು ಎಷ್ಟು ಬೇಡ ಅಂದ್ರೂ ಅಳುನ ತಡ್ಕೊಳಕ್ಕಾಗ್ತಾ ಇಲ್ಲ ಮಾವ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಮಾವ. ಅಳಬೇಡ, ನನಗೇನಾಗಿಲ್ಲ. ನನಗೆ ತೊಂದರೆ ಕೊಟ್ಟವ್ರಿಗೆ ನಾವು ಹೆಂಗೆ ಪ್ಲ್ಯಾನ್ ಮಾಡಿ ಉಪಾಯ ಮಾಡಿ ಅವ್ರನ್ನ ಹೊಡಿಬೇಕು ಅನ್ನೋದನ್ನು ಯೋಚನೆ ಮಾಡೋಣ, ಸರಿನಾ? ನೋಡ್ರಿ, ಅಕ್ಕಿ ನೆಮ್ಮದಿಯಾಗಿರಬಾರ್ದು. ನಿನಗೆ ಹಿಂಗೆ ಹೊಡಿಯೋಂಗಾಗೈತಂದ್ರೆ ಆಕಿ ಯಾವನ್ನೂ ಮದುವೆ ಆಗಬಾರ್ದು. ಆಕಿನ ಮದುವೆ ಆಗದಂಗೆ ನೀನು ತಡಿ. ಆಕಿ ಇದ ಮನೆಗೆ ಬಂದು ಬೀಳ್ಬೇಕು. ಆಕಿ ಯಾವನ್ನ ಮದುವೆ ಆದ್ರೂ ಆಕಿ ಇದ ಮನೆಗೆ ಬಂದು ಬೀಳ್ಬೇಕು. ಹಂಗೆ ನೀ ಮಾಡ. ಆಕಿ ಮನ್ಯಾಗ ಬಂದ ನರಕ ಏನನ್ನೋದು ಇನ್ನು ಮುಂದೆ ನಾವು ತೋರಿಸ್ಬೇಕು. ಆಕಿಗೆ ಯಾವನ್ನ ಮದುವೆ ಆದ್ರೂ ಹೆಂಗೆ ನರಕ ಆಕತಿ ನನ್ನ ಜೀವನ ಅನ್ನೋದನ್ನು ಆಕಿಗೆ ತೋರಿಸ್ಬೇಕು. ಏನು ಮಾಡಬೇಕು? ತೋರಿಸ್ಬೇಕು. ಆದರೆ ಅತ್ತಮ್ಮ, ಇವಾಗ ಇವ್ರಿಗೆ ಇಷ್ಟೆಲ್ಲ ನೋವಾಗಿದೆಯಲ್ಲ, ಈಗ ಏನು ಮಾಡೋಣ? ಈಗ ಅವ್ರ ಮನೆಗೆ ಹೋಗಿ ಜಗಳ ಮಾಡೋಣವಾ? ಏನು ಮಾಡೋಣ ಹೇಳಿ ಅತ್ತಮ್ಮ. ನನಗೆ ಇವ್ರನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ. ಆದರೆ ಇವ್ರು ಮಾಡಿದ್ದು ನನಗೇನು ತಪ್ಪು ಅಂತ ಅನಿಸ್ತಾ ಇಲ್ಲ. ಅವ್ರು ಅಂತಿರ್ಬೋದು ಇವ್ರು ಮಾಡಿದ್ದು ತಪ್ಪು ಅಂತ ಹೇಳಿ. ಆದರೆ ನನಗೆ ಇವ್ರು ಮಾಡಿದ್ರಲ್ಲಿ ತಪ್ಪೇನು ಕಾಣಿಸ್ತಾ ಇಲ್ಲ. ಅವಳು ಮೋಸ ಮಾಡಿದಾಳೆ ತಾನೆ. ಅವಳು ಮಾಡಿರೋದು ಮೋಸನೇ. ಯಾರಾದರೂ ಗಂಡ ಬೇಡ ಅಂತ ಗಂಡನ ಮುಖದ ಮೇಲೆ ತಾಳಿ ಬಿಸಾಕಿ ಹೋಗ್ತಾರ. ಆದರೆ ಅವಳು ನನ್ನ ಮಾವನ ಮುಖದ ಮೇಲೆ ತಾಳಿ ಬಿಸಾಕಿ ಹೋದ್ರೆ ಹೋಗಲಿ, ಹಾಳಾಗಿ ಹೋಗಲಿ ಅಂದರೆ ಮತ್ತೆ ಈ ಮನೆಗೆ ಬಂದು ಮತ್ತೆ ಜಗಳ ಮಾಡಿ ಕೆನಕ್ಕೆ ಹೋದ್ಲು. ಅಷ್ಟೆಲ್ಲ ಎದಕ್ಕೆ ಬೇಕಾಗಿತ್ತು ಅವಳಿಗೆ? ನಾಯಿ ಹಂಗೆ ತನ್ನಾಗ ಹೋಗಿ ತವ್ರು ಮನೇಲಿದ್ದಿದ್ರೆ ಮುಗಿದು ಹೋಗ್ತಾ ಇತ್ತಲ್ವಾ? ಯಾಕೆ ಇಷ್ಟೆಲ್ಲ ಮಾಡಬೇಕಾಗಿತ್ತು ಮಾವ? ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಮಾವ. ನಿನಗೆ ಈ ಪರಿಸ್ಥಿತಿ ಅಂತಿರೋಳು ನರಕ ಅನುಭವಿಸ್ಲೇಬೇಕು. ಹಾಂ, ಮದುವೆ ಆಗಿ ಹೋದ್ರೂ ಅತ್ತೆ ಮನೇಲಿ ಅವಳು ಒಂದು ಹೊತ್ತು ತಿನ್ನೋಕ್ಕೂ ಒಂದು ಕೂಳಿಗೂ ಅವಳು ನರಕ ಪಡಬೇಕು ಮಾವ. ಆ ರೀತಿ ನಾವು ಮಾಡಬೇಕು. ಅವ್ರಿಗೆ ನಾವು ಆ ರೀತಿ ಕಲಿಸ್ಕೊಡ್ಬೇಕು ಮಾವ. ಈ ಐಡಿಯಾ ಮಾತ್ರ ತುಂಬ ಚೆನ್ನಾಗೈತಿ ಖುಷಿ. ನೀನು ಲಾಸ್ಟ್ ಹೇಳಿದೆಲ್ಲ ಪಾಯಿಂಟ್, ಆ ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಯಿತು. ಅವಳಿಗೆ ಹಂಗೆ ಮಾಡಬೇಕು. ಅವಳು ಬರೀ ಕಷ್ಟದಲ್ಲೇ ಇರಬೇಕು. ಒಂದು ಹೊತ್ತಿನ ತುತ್ತಿಗೂ ಕೂಡ ಅಲ್ಲದಾಡಬೇಕು. ಆಕಿನ ಹಂಗೆ ಮಾಡಬೇಕು. ಅಕಸ್ಮಾತ್ ಅವ್ರ ಅತ್ತಿ ಮಾವ ಇದ್ದವರಾಗಿದ್ರು ಅವ್ರನ್ನ ಎಲ್ಲ ಹಂಗೆ ಮಾಡಬೇಕು. ಎಲ್ಲ ಕಳ್ಕೊಂಡು ಬೀದಿಗೆ ಬರ್ಬೇಕು. ಅವ್ರನ್ನ ಹಂಗೆ ಮಾಡಿ ನಾವು ಖುಷಿ ಪಡಬೇಕು. ಇನ್ನು ಮುಂದೆ ಆಕಿಗೆ ಕಾದತಿ ಮಾರಿ ಹಬ್ಬ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವೆ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾವೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.